ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸ 2.3 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅಭ್ಯಾಸ 2.3ರಲ್ಲಿ ಬರುವಂಥ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಿಂದ x³ + 3x² + 3x + 1 ಭಾಗಿಸಿದಾಗ ಸಿಗುವಂಥ ಶೇಷವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಒಂದು ಬಹುಪದೋಕ್ತಿ ಏನಿದೆ, ಇದರಿಂದ ಈ ಕೆಳಗೆ ಕೊಟ್ಟಿರುವಂತಹ ಭಾಜಕದಿಂದ ಈ ಒಂದು ಬಹುಪದೋಕ್ತಿಯನ್ನು ಭಾಗಿಸಿದಾಗ ಬರುವಂಥ ಶೇಷಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದನ್ನು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ಇದನ್ನು ಶೇಷವನ್ನು ಕಂಡುಹಿಡಿಯಬಹುದು. ಯಾವ ರೀತಿಯಾಗಂತ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಈಗ ಚೆಕ್ ಮಾಡಿ ನೋಡೋಣ. ಅಭ್ಯಾಸ 2.3ರಲ್ಲಿ ಮೊದಲೇ ಪ್ರಶ್ನೆಯ ಸಬ್ ಕ್ವಶನ್ x+1 ರಿಂದ x³ + 3x² + 3x + 1 ಭಾಗಿಸಿದಾಗ ಬರುವಂಥ ಶೇಷವನ್ನು ನಾವೀಗ ಕಂಡುಹಿಡಿಯೋದಾದರೆ, ಈ ಒಂದು ಭಾಜ್ಯದಿಂದ ನಾವು ಭಾಜಕದಿಂದ ಭಾಜ್ಯವನ್ನು ಭಾಗಿಸಿದಾಗ ಇವಾಗ ಇಲ್ಲಿ x² ಇದೆ, 3x² ಇದೆ, + 3x + 1 ಅಂತ ಇದೆ. ಇಲ್ಲಿ x³ ಇರೋದ್ರಿಂದ ನಾವು ಭಾಗಲಬ್ಧದಲ್ಲಿ ಯಾವ ಒಂದು ಸಂಖ್ಯೆಯನ್ನು ತೆಗೆದುಕೋಬೇಕು, ಯಾವ ಒಂದು ವ್ಯಾಲ್ಯೂವನ್ನು ತೆಗೆದುಕೋಬೇಕಂದ್ರೆ x³ ಈ ಒಂದು x³ ಈ xಯಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ, x² ಬರುತ್ತೆ. ಇದನ್ನು ನಾವು ಭಾಗಲಬ್ಧದಲ್ಲಿ ಬರಿಬೇಕು. x² × x ಅಂದಾಗ x³ ಬರುತ್ತೆ. x × 2x ಅಂದಾಗ 1 + x² ಅಂದಾಗ x² ಬರುತ್ತೆ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು, ಇದು ಪ್ಲಸ್ ಇದು ಮೈನಸ್ಸು 2x² ಆಗುತ್ತೆ. 3x ಆ್ಯಸ್ ಇಟ್ ಈಸ್ +1 ಆ್ಯಸ್ ಇಟ್ ಈಸ್. ಸೊ ಇವಾಗ ನೆಕ್ಸ್ಟ್ ಭಾಗಲಬ್ಧದಲ್ಲಿ ಬರೀಬೇಕಾದ ಸಂಖ್ಯೆಯನ್ನು ನಾವು ಚೆಕ್ ಮಾಡ್ಕೋಬೇಕಾದ್ರೆ 2x² ಈ ಒಂದು 2x² ಈ xಯಿಂದ ಡಿವೈಡ್ ಮಾಡಿದಾಗ 2x ಉಳಿಯುತ್ತೆ. ಸೊ ಭಾಗಲಬ್ಧದಲ್ಲಿ ನಾವು 2xನ್ನು ಬರೀಬೇಕಾಗತ್ತೆ. 2x x × 2x 2x² ಆಗುತ್ತೆ. 1 × 2x 2x ಆಗುತ್ತೆ. 2x² ಕ್ಯಾನ್ಸಲ್ ಆಗುತ್ತೆ. 3x - 2x ಅಂದಾಗ x ಬರುತ್ತೆ, +1 ಆ್ಯಸ್ ಇಟ್ ಈಸ್. ಸೊ ಇವಾಗ ಎಕ್ಸ್ಗೆ ಈ ಒಂದು ಎಕ್ಸಿಂದ ಡಿವೈಡ್ ಮಾಡಿದಾಗ 1 ಬರುತ್ತೆ. ಹಾಗಾಗಿ 1 ಎನ್ನುವಂಥದ್ದು ಭಾಗಲಬ್ಧದಲ್ಲಿ ಬರುತ್ತೆ. x × 1 x ಬರುತ್ತೆ, 1 × 1 1 ಬರುತ್ತೆ. ಹಾಗಾಗಿ ಈ ಹೋಲ್ ಟರ್ಮ್ ಏನಾಗುತ್ತೆ, 0 ಕ್ಯಾನ್ಸಲ್ ಆದಾಗ 0 ಬರ್ತಾಯಿದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯನ್ನು x+1 ರಿಂದ ಭಾಗಿಸಿದಾಗ ಬರುವಂಥ ಶೇಷ ಏನಾಗ್ತಿದೆ, 0 ಆಗ್ತಿದೆ. ಅದೇ ರೀತಿಯಾಗಿ ನಾವು ಮಲ್ಟಿಪಲ್ ಚಾಯ್ಸಲ್ಲಿ ಈ ಒಂದು ಪ್ರಶ್ನೆಯನ್ನು ನೋಡಿದ್ದೆ. ಅದರಲ್ಲಿ ಇಲ್ಲಿಗೆ ನಮಗೆ ಕೊಟ್ಟಿರುವಂಥ ಭಾಜ್ಯವನ್ನು ತೆಗೆದುಕೊಂಡು x+1 ಅಂತ ಕೊಟ್ಟಿದ್ದಾರೆ. x = ಏನಾಗುತ್ತೆ, -1 ಆಗುತ್ತೆ. ಇದು ಏನಾಗುತ್ತೆ, ನಾವೀಗ ಶೇಷವನ್ನು ಕಂಡುಹಿಡ್ಕೋಬೇಕಾದ್ರೆ p ಆಫ್ x ಅಂದರೆ ಪಾಲಿನಾಮಿಯಲ್, ಕೊಟ್ಟಿರುವಂಥ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯಲ್ಲಿ x = -1 ಅಪ್ಲೈ ಮಾಡಿದಾಗ ಇಲ್ಲಿ ಶೇಷ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಭಾಜಕ ಸಂಖ್ಯೆಯನ್ನು ಕೊಟ್ಟು ಬಹುಪದೋಕ್ತಿಯಿಂದ ಡಿವೈಡ್ ಮಾಡಿ ಶೇಷವನ್ನು ಕಂಡುಹಿಡಿ ಅಂದಾಗ ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕು. ಡಿಸ್ಕ್ರಿಪ್ಟಿವ್ ಅಂದಾಗ ಅದನ್ನು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ಶೇಷವನ್ನು ಕಂಡುಹಿಡ್ಕೋಬಹುದು. ಓಕೆ, ಈ ಒಂದು ಮೊದಲನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 3ನೇ ಪ್ರಶ್ನೆ, x ರಿಂದ x³ + 3x² + 3x + 1 ಭಾಗಿಸಬೇಕು. ನಾವು ಪ್ರಿವಿಯಸ್ ಆಗಿ ನೋಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಭಾಗಲಬ್ಧದಲ್ಲಿ ಯಾವ ಸಂಖ್ಯೆಯನ್ನು ಬರೀಬೇಕು ಎನ್ನುವುದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡಿದ್ವಿ. ಈ ಒಂದು x³ xಯಿಂದ ಡಿವೈಡ್ ಮಾಡಿದಾಗ x² ಉಳಿಯುತ್ತೆ. ಇದನ್ನು ಭಾಗಲಬ್ಧದಲ್ಲಿ ಅಪ್ಲೈ ಮಾಡ್ಕೋಬೇಕು. ಹಾಗಾಗಿ x × x² x³ ಆಗುತ್ತೆ. ಓಕೆ, ಇವಾಗ ಈ ಒಂದು ಹೋಲ್ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು, 3x² + 3x + 1. ನೆಕ್ಸ್ಟ್ ಈ 3x² xಯಿಂದ ಡಿವೈಡ್ ಮಾಡಿದಾಗ 3x ಉಳಿಯುತ್ತೆ. ಸೊ ಈ 3x ಅನ್ನು ನಾವು ಭಾಗಲಬ್ಧದಲ್ಲಿ ಬರೀಬೇಕು. ಈ 3x² ಕ್ಯಾನ್ಸಲ್ ಆಗುತ್ತೆ, 3x + 1 ಅಂತ. 3x ಕ್ಯಾನ್ಸಲ್ ಆಗುತ್ತೆ, +1 ಬರುತ್ತೆ. ಯಾವ ರೀತಿ ಅಂದರೆ 3xಗೆ xಯಿಂದ ಡಿವೈಡ್ ಮಾಡಿದಾಗ 3 ಮಾತ್ರ ಉಳಿಯುತ್ತೆ. ಹಾಗಾಗಿ ಭಾಗಲಬ್ಧದಲ್ಲಿ 3ಯನ್ನು ತೆಗೆದುಕೋಬೇಕು. 3 × x ಅಂದಾಗ 3x ಬರುತ್ತೆ. 3x ಕ್ಯಾನ್ಸಲ್, +1. ಓಕೆ, ಈ ಒಂದು ಎಕ್ಸಿಂದ ಈ ಒಂದು ಪಾಲಿನಾಮಿಯಲನ್ನು ನಾವು ಡಿವೈಡ್ ಮಾಡಿದಾಗ ಬರುವಂಥ ಶೇಷ ಏನು ಬರ್ತಾ ಇದೆ, +1 ಬರ್ತಾ ಇದೆ.
ಎಕ್ಸ್ರಿಂದ x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಭಾಗಿಸಿದಾಗ ಬರುವಂಥ ಶೇಷ +1 ಆಗಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಏನಂತ ಇದೆ, ಎಕ್ಸ್ ಪ್ಲಸ್ ಪೈ ರಿಂದ x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಭಾಗಿಸಿ ಶೇಷವನ್ನು ಕಂಡುಹಿಡಿ ಎಂದಿದ್ದಾರೆ. ನಾವು ಇದನ್ನು ಈ ರೀತಿಯಾಗಿ ಕೂಡ ಕಂಡುಹಿಡಿಬೋದು. ಎಕ್ಸ್ ಪ್ಲಸ್ ಪೈ ಈಕ್ವಲ್ ಟು 0 ಅಂತ, ಎಕ್ಸ್ ಈಕ್ವಲ್ ಟು -5 ಬರುತ್ತೆ. ಹಾಗಾಗಿ ಶೇಷವನ್ನು ಕಂಡುಹಿಡಬೇಕಾದ್ರೆ P(0) ಇಸ್ ಈಕ್ವಲ್ಸ್ ಟು -π³ ಪ್ಲಸ್ 3 -π² ಪ್ಲಸ್ 3 -π ವ್ಯಾಲ್ಯೂವನ್ನು ಎಕ್ಸ್ ಪ್ಲೇಸ್ನಲ್ಲಿ ಆದೇಶಿಸಿದಾಗ ಬರುವಂಥ ಶೇಷ -π³ ಪ್ಲಸ್ 3π² ಮೈನಸ್ 3π ಪ್ಲಸ್ 1 ಅನ್ನುವಂಥದ್ದು ನಮಗೆ ಶೇಷ ಬರ್ತಾ ಇದೆ. ಕೊನೆಯ ಪ್ರಶ್ನೆ 5 ಪ್ಲಸ್ 2x 5 ಪ್ಲಸ್ 2x ಈಕ್ವಲ್ ಟು 0 ಅಂದಾಗ 2x ಈಕ್ವಲ್ ಟು -5 x ಈಕ್ವಲ್ ಟು -π/2 ಬರುತ್ತೆ. ಈ ಒಂದು x ಈಕ್ವಲ್ ಟು -π/2 ಅನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಅಪ್ಲೈ ಮಾಡಿದಾಗ -π/2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಬ್ರ್ಯಾಕೆಟ್ -π/2 ಸ್ಕ್ವಯರ್ ಪ್ಲಸ್ 3 -π/2 ಪ್ಲಸ್ 1 ಅಂತ 5³ 125 2³ 8 5² ಇಂಟು 3 75 2² 4 5 ಇಂಟು 3 15/2 ಪ್ಲಸ್ 1 ಈ ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ -27/8 ಎನ್ನುವಂಥದ್ದು ಆನ್ಸರ್ ಬರ್ತಾ ಇದೆ. ಎರಡನೇ ಪ್ರಶ್ನೆ x³ ಮೈನಸ್ ax² ಪ್ಲಸ್ 6x ಮೈನಸ್ aಯನ್ನು x ಮೈನಸ್ a ರಿಂದ ಭಾಗಿಸಿದಾಗ ಸಿಗೋ ಶೇಷವನ್ನು ಕಂಡುಹಿಡಿಯಿರಿ. ಇದನ್ನು ನಾವು ಈ ಒಂದು ಬಹುಪದೋಕ್ತಿಯ ಮೂಲವನ್ನು ತೆಗೆದುಕೊಂಡು ಶೇಷವನ್ನು ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ ಇದನ್ನು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ಈ ಶೇಷವನ್ನು ಕಂಡುಹಿಡ್ಕೋಬಹುದು. ಸೊ ನಮಗೆ ಇಲ್ಲಿ P(x) ಅನ್ನು ಕೊಟ್ಟಿದ್ದಾರೆ. x³ ಮೈನಸ್ ax² ಪ್ಲಸ್ 6x ಮೈನಸ್ a ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಮೂಲವನ್ನು ಕಂಡುಹಿಡಿದಾದರೆ x ಈಕ್ವಲ್ ಟು a ಅಂತ ಆನ್ಸರ್ ಬರುತ್ತೆ. ಈ x ವ್ಯಾಲ್ಯೂವನ್ನು ಈ ಒಂದು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ a³ ಮೈನಸ್ a² ಪ್ಲಸ್ 6a ಮೈನಸ್ a ಅಂತ ಬರ್ತಾ ಇದೆ. ಪ್ಲಸ್ a³ ಮೈನಸ್ a³ ಕ್ಯಾನ್ಸಲ್ ಆಗುತ್ತೆ. 6a ಒಂದು a ಮೈನಸ್ ಮಾಡಿದಾಗ 5a ಎನ್ನುವಂಥದ್ದು ನಮಗೆ ಶೇಷ ಬರ್ತಾ ಇದೆ. ಇದನ್ನು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ಸಾಲ್ವ್ ಮಾಡಿದಾಗ ಕೂಡ ಇಷ್ಟೇ ಆನ್ಸರ್ ಬರುತ್ತೆ. ಸೊ ನೀವು ಚೆಕ್ ಮಾಡಿ ಸಾಲ್ವ್ ಮಾಡಿ ನೋಡ್ಬೋದು. ಈ ಎಕ್ಸಾಮ್ನಲ್ಲಿ ಪರ್ಟಿಕ್ಯುಲರ್ ಆಗಿ ದೀರ್ಘ ಭಾಗಾಕಾರ ಮಾಡುವ ಮೂಲಕ ಶೇಷವನ್ನು ಕಂಡುಹಿಡಿಯಿರಿ ಅನ್ನೋದನ್ನು ಕೊಟ್ಟಿದ್ರೆ ಆ ರೀತಿಯಾಗಿ ಮಾಡಿ, ಅಥವಾ ಯಾವುದೇ ರೀತಿಯಾಗಿ ಮೆಥಡನ್ನು ಮೆನ್ಷನ್ ಮಾಡದೆ ಹೋದಾಗ ನೀವು ಯಾವುದಾದ್ರೂ ಒಂದು ಮೆಥಡಿಂದ ಮಾಡಿ ಶೇಷವನ್ನು ಕಂಡುಹಿಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ 7 ಪ್ಲಸ್ 3x ಇದು 3x² ಮೈನಸ್ 7x ರ ಅಪವರ್ತನವೇ ಎಂದು ಪರೀಕ್ಷಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇಲ್ಲಿ ನಮಗೆ ಒಂದು ಮೂಲವನ್ನು ಕೊಟ್ಟಿದ್ದಾರೆ ಅಥವಾ ಭಾಜಕವನ್ನು ಕೊಟ್ಟಿದ್ದಾರೆ. ಈ x ವ್ಯಾಲ್ಯೂವನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ ಈಕ್ವಲ್ಸ್ ಟು 0 ಬಂದರೆ ಈ ಒಂದು ಭಾಜಕವು ಈ ಒಂದು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಅಪವರ್ತನ ಆಗಿರುತ್ತೆ. ಸೊ ಅದನ್ನು ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು. 7 ಪ್ಲಸ್ 3x ಈಕ್ವಲ್ಸ್ ಟು 0, 3x ಈಕ್ವಲ್ ಟು -7 ಅಂದಾಗ x ಈಕ್ವಲ್ ಟು -7/3 ಬರ್ತಾ ಇದೆ. ಈ x ವ್ಯಾಲ್ಯೂವನ್ನು ಈ ಒಂದು ಬಹುಪದೋಕ್ತಿಗೆ ಅಪ್ಲೈ ಮಾಡಿ ನೋಡಿದಾಗ 7³ ಇಂಟು 2 ಮಾಡಿದಾಗ 343 ಬರುತ್ತೆ. ಡಿವೈಡೆಡ್ ಬೈ 3³ 9 7 7 49 ಡಿವೈಡೆಡ್ ಬೈ 3. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಏನಿದೆ -490 ಡಿವೈಡೆಡ್ ಬೈ 9. ಸೊ ಇದು ಏನಾಗ್ತಾ ಇದೆ, ನಾಟ್ ಈಕ್ವಲ್ಸ್ ಟು 0, ಇದು 0ಕ್ಕೆ ಸಮನಾಗಿಲ್ಲ. ಹಾಗಾಗಿ 7 ಪ್ಲಸ್ 3x ಇದು 3x² ಪ್ಲಸ್ 7xನ ಅಪವರ್ತನವಾಗಿಲ್ಲ ಅಂತ ಹೇಳಿ ನಾವು ಬರೀಬೋದು. ಅಥವಾ ನಾವು ಈ ರೀತಿಯಾಗಿ ಕೂಡ ಚೆಕ್ ಮಾಡಿ ನೋಡ್ಬೋದು. ಇವಾಗ ಕೊಟ್ಟಿರುವಂಥ ಬಹುಪದೋಕ್ತಿ ಏನಿದೆ 3x² ಪ್ಲಸ್ 7x ಅಂತ ಇದೆ. ಇದನ್ನು ಅಪವರ್ತನವನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಎರಡರಲ್ಲೂ x ಕಾಮನ್ ಇದೆ. x ಕಾಮನ್ ಇದ್ದಾಗ x ಈಕ್ವಲ್ ಟು 0 ಒಂದು ಅಪವರ್ತನ ಆಗಿರುತ್ತೆ. ಇನ್ನೊಂದು ಏನಾಗಿರುತ್ತೆ 3x ಪ್ಲಸ್ 7 ಅಂದಾಗ ಈಕ್ವಲ್ಸ್ ಟು 0 ಅಂತ ತೆಗೆದುಕೊಂಡಾಗ 3x ಈಕ್ವಲ್ಸ್ ಟು -7 ಅಂದಾಗ x ಈಕ್ವಲ್ ಟು -7/3 ಎನ್ನುವಂಥದ್ದು ಈ ಒಂದು
ಬಹುಪದೋಕ್ತಿ ಏನಿದೆ ಅದರ ಒಂದು ಮೂಲ ಒಂದು ಏನಾಗಿರುತ್ತೆ -7/3 ಆಗಿರುತ್ತೆ, ಇನ್ನೊಂದು ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ಈ ಒಂದು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಒಂದು ಮೂಲ ಏನಾಗಿದೆ, ಈ ಒಂದು ಶೇಷ ಏನಾಗಿದೆ, ಈ ಒಂದು ಅಪವರ್ತನ ಏನಾಗಿದೆ ಅನ್ನೋದನ್ನು ನಾವು ಇದೇ ರೀತಿಯಾಗಿ ಇಲ್ಲಿ ಬೇಗನೆ ಚೆಕ್ ಮಾಡಿಕೊಂಡು ನೋಡ್ಬೋದು. ಸೊ ಈ ಒಂದು 9ನೇ ತರಗತಿ ಬಹುಪದೋಕ್ತಿಗಳ ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.3 ಈ ರೀತಿಯಾಗಿತ್ತು. ಮುಂದಿನ ಒಂದು ಕ್ಲಾಸ್ನಲ್ಲಿ ಬಹುಪದೋಕ್ತಿಗಳನ್ನು ಅಪವರ್ತಿಸುವಿಕೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.